ಹಾಯ್ ಸ್ನೇಹಿತರೆ, ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ತಮ್ಮನೇಲಿ ನೋಡಿರ್ತೀರ, ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಂದಿ ಹಿಲ್ಸಿಂದ ನಮ್ಮ ಪಯಣ ಈಶ ಟೆಂಪಲ್ ಕಡೆ, ದ ಲಾರ್ಡ್ ಶಿವ ಟೆಂಪಲ್. ನಾವು ಈ ಟೆಂಪಲ್ಗೆ ನೈಟ್ ಟೈಮ್ ಹೋಗಿದ್ವಿ. ಆ ಟೈಮಲ್ಲಿ ಲೈಟಿಂಗ್ ತುಂಬ ಚೆನ್ನಾಗಿ ಕಾಣ್ತಿತ್ತು. ಈಗ ಡೇ ಟೈಮಲ್ಲಿ ಹೇಗಿರುತ್ತೆ ಅಂತ ತೋರಿಸಿನ ಬನ್ನಿ. ಲಾಸ್ಟು ನಂದಿ ಹಿಲ್ಸಲ್ಲಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದಿದ ತಕ್ಷಣ ಕ್ಯಾಮ್ರಾದಲ್ಲಿ ಚಾರ್ಜ್ ಖಾಲಿ ಆಗಿರೋದ್ರಿಂದ ನಿಮಗೆ ಸನ್ರೈಸು ಮತ್ತು ಹೇಗೆ ವ್ಯೂ ಇರುತ್ತೆ ಅಂತ ತೋರಿಸ್ಲಿಕ್ಕೆ ಆಗಲಿಲ್ಲ. ನಾನು ತುಂಬ ಡಿಸಪಾಯಿಂಟ್ ಆದೆ. ಇಷ್ಟು ದೂರ ಬಂದು ನಿಮಗೆ ಪ್ರಾಪರಾಗಿ ತೋರಿಸ್ಲಿಕ್ಕೆ ಆಗಿಲ್ವಲ್ಲ ಅಂತ. ನಾನು ಮೇಲಿಂದ ಬಂದು ನನ್ನ ಬೈಕ್ನ ಸಹಾಯದಿಂದ ನಾನು ಕ್ಯಾಮ್ರಾಗೆ ಚಾರ್ಜ್ ಇಟ್ಕೊಂಡು ಈಗ ಈಶ ಟೆಂಪಲ್ ಕಡೆ ಹೋಗ್ತಿದ್ದೀವಿ. ಮತ್ತು ನನಗೊಂದು ಡಿಸಪಾಯಿಂಟ್ ಏನಂತಂದರೆ, ನಾನು 80,000 ಕೊಟ್ಟು ಕ್ಯಾಮ್ರಾ ತಗೊಂಡು ಪೆಟ್ರೋಲ್ ಹಾಕಿಸಿ ನಿಮಗೆ ತೋರಿಸ್ಬೇಕು ಅಂತ ನಾನು ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಿದ್ರೆ ಯಾರೂ ನೋಡಲ್ಲ, ನೋಡಿದರೂ ಲೈಕ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ. ನನಗೊಂದು ಡೌಟ್ ಏನಪ್ಪ ಅಂತಂದರೆ, ವೀಡಿಯೋಸ್ ನೋಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅವ್ರ ಅಕೌಂಟಿಂದ ಏನಾದರೂ ಅಮೌಂಟ್ ಕಟ್ ಆಗುತ್ತೇನೋ ಅನ್ನೋ ಥರ ನನಗೆ ಫೀಲ್ ಆಗ್ತಿದೆ. ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಒಂದ್ಸಲ ಕಮೆಂಟ್ ಮಾಡಿದರೆ ನಮಗೂ ತುಂಬ ಖುಷಿ ಆಗುತ್ತೆ. ಅದರಿಂದ ಎಲ್ಲರನ್ನೂ ಕೇಳೋದು ಒಂದೇ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದ ಇನ್ನಷ್ಟು ಹೊಸ ವಿಡಿಯೋ ಮಾಡಲಿಕ್ಕೆ ನಮಗೆ ಇಂಟ್ರೆಸ್ಟ್ ಬರುತ್ತೆ. ನಾವು ಚಿಕ್ಕಬಳ್ಳಾಪುರಕ್ಕೆ ರೀಚ್ ಆಗಿದ್ದೀನಿ. ನನ್ನ ವೀಡಿಯೋಸ್ ಚಿಕ್ಕಬಳ್ಳಾಪುರದಲ್ಲಿ ಯಾರಾದರೂ ನೋಡ್ತಿದ್ರೆ ಕಮೆಂಟಲ್ಲಿ ಹಾಕಿ. ನನಗೊಂದು ಡೌಟ್ ಏನಪ್ಪ ಅಂತಂದರೆ, ಕರ್ನಾಟಕದಲ್ಲಿ ಎಲ್ಲೇ ಹೋಗಲಿ ರೋಡ್ಸ್ ಎಲ್ಲ ಹೀಗೆ ಇರುತ್ತಾ ಅಂತ. ಎಲ್ಲ ಕಡೆ ರೋಡ್ಗಳಲ್ಲಿ ಕಿತ್ತೋಗಿರುತ್ತೆ. ಹೆಲ್ಮೆಟ್ ಹಾಕ್ಲಿಕ್ಕೆ ಕಡ್ಡಾಯ ಯಾಕೆ ಮಾಡಿದ್ರು ಅಂತ ನನಗೀಗ ಅರ್ಥ ಆಯಿತು. ನಾವಂತೂ ರೋಡ್ ಸರಿ ಮಾಡಲಿಕ್ಕೆ ಆಗಲ್ಲ, ನಿಮ್ಮ ಸೇಫ್ಟಿಗೋಸ್ಕರ ನೀವೇ ಹೊಣೆ ಅಂತ ಹೇಳ್ಬಿಟ್ಟು ಅವ್ರು ಹೆಲ್ಮೆಟ್ ಕಡ್ಡಾಯ ಮಾಡಿರೋದು ಅನ್ಸುತ್ತೆ. ನೋಡು, ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ನಾನು ಯೂಟ್ಯೂಬಲ್ಲಿ ಹಾಕಿರೋ ವೀಡಿಯೋಸ್ ಎಲ್ಲ ನನಗೆ ಗೊತ್ತಿರೋರು ನೋಡೋಕ್ಕಿಂತ ಬೇರೆಯವರೇ ನೋಡ್ತಿದ್ದಾರೆ. ನನಗೆ ಗೊತ್ತಿರೋರು ನನ್ನ ವೀಡಿಯೋಸ್ ನೋಡಿದರೆ ಎಲ್ಲಿ ನಾನು ಉದ್ಧಾರ ಆಗ್ಬಿಡ್ತೀನೋ ಅಂತೇಳ್ಬಿಟ್ಟು ಭಯ ಅನಿಸುತ್ತೆ ಮೇ ಬಿ. ಅದಕ್ಕೆ ಯಾರು ನೋಡಿ ವೀಡಿಯೋಸ್ ನೋಡಿ ಲೈಕ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಯೂಟ್ಯೂಬ್ ಅನಾಲಿಟಿಕ್ಸಲ್ಲಿ 54% ಔಟ್ಸೈಡರ್ ನೋಡ್ತಿದ್ರೆ 20% ಮಾತ್ರ ನಮ್ಮವ್ರು ನೋಡ್ತಿದ್ದಾರೆ. ಇನ್ನು 20% ಸರ್ಚಿಂಗಲ್ಲಿ ಸಿಗ್ತಿದೆ ನನ್ನ ವೀಡಿಯೋ. ಇನ್ನು 10% ಅಂತೂ ಅದು ಯೂಟ್ಯೂಬ್ ಶಾರ್ಟ್ಸಿಂದ ರೆಫರ್ ಆಗ್ತಿದೆ. ಇನ್ನೇನು ನಾವು ನೋಡು, ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ಇನ್ನೇನು ಆಲ್ಮೋಸ್ಟ್ ಅಲ್ಲಿ ರೀಚ್ ಆಗಿದ್ದೀವಿ ಅನ್ಕೊಳ್ತೀನಿ. ನೋಡಿ, ಎಂಟ್ರೆನ್ಸ್ ಕಾಣ್ತಿದೆ. ಇದು ಎಂಟ್ರೆನ್ಸು. ನೋಡಿ, ಆರ್ಚ್ ಮೇಲೆ ದ ಸದ್ಗುರು ಸನ್ನಿಧಿ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿದೆ, ದ ಅಡೋಬ್ ಆಫ್ ಯೋಗ. ಇಲ್ಲಿಂದ ನಮಗೆ ಟೆಂಪಲ್ ಹತ್ರ 4 ಕಿಲೋಮೀಟರ್ಸ್ ಆಗುತ್ತೆ. ನೋಡಿ, ಈ ಕಡೆ ಎಲ್ಲ ಹೋಟೆಲ್ಸ್ ಎಲ್ಲ ಚೆನ್ನಾಗಾಗಿದೆ, ಬಟ್ ರೋಡ್ಸ್ ಮಾತ್ರ ಕಿತ್ತೋಗಿದೆ. ಹಾಗೆ ಅದೇ ಥರ ಇಲ್ಲಿ ಡಿವೈಡರ್ಗೆ ಕಲ್ಲನ್ನೆಲ್ಲ ಹಾಕಿದ್ದಾರೆ. ಕಲ್ಲು ಮೇಲೆ ಸ್ಮಾಲ್ ಆಗಿ ರಿಫ್ಲೆಕ್ಟರ್ಸ್ ಹಾಕಿದ್ದಾರೆ, ಬಟ್ ಅದು ರಿಫ್ಲೆಕ್ಟರ್ಸು ಸರೋಗಲ್ಲ ಅಂತ ನನ್ನ ಒಪಿನಿಯನು. ಆ ಕಲ್ಲುಗಳು ನೈಟ್ ಹೊತ್ತು ಕಾಣಿಸಲ್ಲ, ಯಾಕಂದರೆ ಇಲ್ಲಿ ಈ ಕಡೆ ಎಲ್ಲ ಟೂರಿಸ್ಟ್ ಪ್ಲೇಸರು ಆಗಿರೋದ್ರಿಂದ ನೈಟು ಚೆನ್ನಾಗಿ ಜನ ಬರ್ತಾರೆ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಆದಷ್ಟು ಸ್ವಲ್ಪ ಸ್ಲೋ ಆಗಿ ಬರಲಿಕ್ಕೆ ಟ್ರೈ ಮಾಡಿ, ಯಾಕಂದರೆ ನೈಟು ಸ್ವಲ್ಪ ಕರ್ವ್ಸ್ ಇರೋದ್ರಿಂದ ಬ್ಯಾಲೆನ್ಸ್ ಸಿಗದೇ ಇರ್ಬೋದು. ಅದರಿಂದ ನಾವು ಯಾವಾಗಲೂ ಬಂದರೆ ಒಂದು ರೋಡಲ್ಲಿ ನಮಗೆ ಹಂಪ್ಸ್ ಎಲ್ಲಿದೆ ಮತ್ತು ಎಲ್ಲಿ ಕಿತ್ತೋಗಿದೆ ರೋಡು, ಎಲ್ಲಿ ಚೆನ್ನಾಗಿದೆ ರೋಡು ಅಂತ ನಮ್ಗೆ ಗೊತ್ತಾಗುತ್ತೆ. ಬಟ್ ನಾವು ಯಾವಾಗೋ ಒಂದಿನ ಬರೋದ್ರಿಂದ ನಾವು ಸ್ವಲ್ಪ ಸೇಫಾಗಿ ಬರೋದು ಇಂಪಾರ್ಟೆಂಟು. ಈ ಕಡೆ ಎಲ್ಲ ಕಲ್ಲುಗಳು ಜಾಸ್ತಿ ಇದೆ, ಕಲ್ಲುಗಳು ಮೈನಿಂಗು, ಕಲ್ಲು ಬಂಡೆಗಳು ಎಲ್ಲ ಜಾಸ್ತಿ ಇದ್ದಾವೆ. ಅದರಿಂದ ಬಿದ್ರೂ ಸ್ವಲ್ಪ ಡ್ಯಾಮೇಜ್ ಆಗೋ ಜಾಸ್ತಿ ಚಾನ್ಸಸ್ ಇದೆ. ಅದರಿಂದ ಸ್ವಲ್ಪ ನಿಧಾನವಾಗಿ ಬರೋದು ನಮಗೆ ಒಳ್ಳೆಯದು.
ನಿಧಾನವೇ ಪ್ರಧಾನ ಅಂತ ದೊಡ್ಡವರು ಹೇಳಿದ್ದಾರೆ, ಸುಮ್ಮನೆ ಹೇಳಿಲ್ಲ. ಈ ಕಡೆ ಎಲ್ಲ ಫುಲ್ ಕಲ್ಲು ಬಂಡೆಗಳೇ ಜಾಸ್ತಿ ಇರೋದು, ಸ್ವಲ್ಪ ನೋಡಿಕೊಂಡು ಓಡಿಸೋದು ನಮಗೆ ಉತ್ತಮ. ನಮ್ಗೆ ಗೊತ್ತಿಲ್ಲದೆ ರೋಡಲ್ಲಿ ನಿಧಾನ ಬನ್ನಿ, ಪರವಾಗಿಲ್ಲ, ಸ್ವಲ್ಪ ಲೇಟ್ ಆದರೂ ಏನಾಗಲ್ಲ. ನಾವಿನ್ನೇನು ಇಲ್ಲೇ ರೀಚ್ ಆದ್ವಿ. ಇಲ್ಲಿ ಟಿಕೆಟ್ ತಗೊಂಡು ನಾವಿನ್ನೇನು ಇಲ್ಲೇ ರೀಚ್ ಆದ್ವಿ, ಹೋಗ್ಬೇಕಾಗತ್ತೆ. ಇಲ್ಲಿ ಟಿಕೆಟ್ ತಗೊಂಡು ಮ್ಯಾಕ್ಸಿಮಮ್ ಎಲ್ಲರೂ ಇಲ್ಲಿ ಹೋಗ್ಬೇಕಾಗತ್ತೆ. ಕ್ಯಾಶ್ ತರಲಿಕ್ಕೆ ಮ್ಯಾಕ್ಸಿಮಮ್ ಎಲ್ಲರೂ ಇಲ್ಲಿ ಟ್ರೈ ಮಾಡಿ, ಯಾಕಂತಂದ್ರೆ ಕ್ಯಾಶ್ ತರಲಿಕ್ಕೆ ಇಲ್ಲಿ ನೆಟ್ವರ್ಕ್ ಬರಲ್ಲ. ಟ್ರೈ ಮಾಡಿ, ಅವ್ರು ಯಾಕಂತಂದ್ರೆ ಇಲ್ಲಿ ನೆಟ್ವರ್ಕ್ ಬರಲ್ಲ ಅಂತ ನನ್ನ ಹತ್ರ ಕ್ಯಾಶ್ ಇಲ್ಲ ಹೇಳ್ತಾರೆ. ಅದರಿಂದ ಫೋನ್ ಪೇ, ಅದರಿಂದ ನಾನು ನನ್ನ ಹತ್ರ ಕ್ಯಾಶ್ ಇಲ್ಲ, ನಾನು ಎಲ್ಲೇ ಆಗಲಿ ಫೋನ್ ಪೇ ಮಾಡ್ತೀನಿ, ಕ್ಯಾಶ್ ಕ್ಯಾರಿ ಮಾಡಲ್ಲ. ಯಾಕಂದ್ರೆ ನಾನು ಎಲ್ಲೇ ಆಗಲಿ, ಯಾಕಂದ್ರೆ ನನಗೆ ಕ್ಯಾಶ್ ಇಟ್ಕೊಳ್ಳೋಕ್ಕೆ ಬರಲ್ಲ. ಅದರಿಂದ ಯಾಕಂದ್ರೆ ನನಗೆ ಕ್ಯಾಶ್ ಇಟ್ಕೊಳ್ಳೋಕ್ಕೆ ಕ್ಯಾಶ್ ಕ್ಯಾರಿ ಮಾಡಲ್ಲ. ಪೇಮೆಂಟ್ ಆಯಿತು, ಈಗ ನಾನು ಕ್ಯಾಶ್ನ ಕ್ಯಾರಿ ಮಾಡಲ್ಲ. ನಾವು ಪೇಮೆಂಟ್ ಆಯ್ತು, ಪಾರ್ಕ್ ಮಾಡಿ ಈಗ ದೇವಸ್ಥಾನ ಒಳಗಡೆ ಹೋಗೋಣ. ಒಳಗಡೆ ಹೋಗಿ ಪಾರ್ಕ್ ಮಾಡಿ ದೇವಸ್ಥಾನ ಒಳಗಡೆ ಹೋಗೋಣ. ಎಂಟ್ರೆನ್ಸಿಂದ ಇಲ್ಲಿಗೆ 4 ಕಿಲೋಮೀಟರ್ಸ್ ಆಗುತ್ತೆ. ಎಂಟ್ರೆನ್ಸಿಂದ ಇಲ್ಲಿಗೆ 4 ಕಿಲೋಮೀಟರ್ಸ್ ಆಗುತ್ತೆ. ಬಟ್ ಈ ಕಡೆ ಎಲ್ಲ ಕಲ್ಲುಗಳೇ ಇದ್ದಾವೆ ಇನ್ನು. ಈ ಪ್ಲೇಸಲ್ಲಿ ವಿಡಿಯೋ ಮಾಡೋಂಗಿಲ್ಲ, ಅದಕ್ಕೆ ನಾನು ಹೈಡ್ ಮಾಡಿಕೊಂಡು ಕ್ಯಾಮ್ರಾನ ವಿಡಿಯೋ ಮಾಡ್ತಿದ್ದೀನಿ. ಆ ಸೆಕ್ಯೂರಿಟಿ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೇಳಿದ್ರು, ಇಲ್ಲೆಲ್ಲ ವಿಡಿಯೋ ಮಾಡೋಂಗಿಲ್ಲ ಅಂತ. ಆದರೂ ನಾನು ರಿಸ್ಕ್ ತಗೊಂಡು ನನ್ನ ಕೈಯಲ್ಲಿ ಇಟ್ಕೊಂಡು ಹೈಡ್ ಮಾಡ್ಕೊಂಡು ಬಂದೆ. ಅವರು ಸಹ ನನ್ನ ಕ್ಯಾಮ್ರಾ ಇಟ್ಕೊಂಡಿದ್ರು ನೋಡಿ ವಿಡಿಯೋ ಮಾಡಬೇಡಿ ಅಂತ ಹೇಳಿದರು. ಬಟ್ ನಾನು ಆಫ್ ಮಾಡಿದ್ದೀನಿ ಅಂತ ಹೇಳಿದೆ. ಬಟ್ ಮತ್ತೆ ಸೆಕ್ಯೂರಿಟಿ ಬಂದು ಚೆಕ್ ಮಾಡ್ದೆ. ಡೇ ಟೈಮಲ್ಲಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಈಗ ಬಿಸಿಲಿರೋದ್ರಿಂದ ಕಲ್ಲು ಮೇಲೆ ಕೂತ್ಕೊಳ್ಳಿಕ್ಕೆ ಆಗಲ್ಲ. ನೈಟ್ ಆದರೆ ಎಲ್ಲ ಕಡೆ ಕೂತ್ಕೊಂಡು ಶಿವನ ದರ್ಶನ ಮಾಡಿಕೊಂಡು ಧ್ಯಾನ ಮಾಡ್ಕೊಳ್ಬೋದು. ಇನ್ನೂ ವರ್ಕ್ ಕಂಪ್ಲೀಟ್ ಆಗಿಲ್ಲ, ಆದಮೇಲೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ. ಇದು ಎಂಟ್ರೆನ್ಸು. ಕ್ಲೋಸ್ ವ್ಯೂ ಅಲ್ಲಿ ಹೇಗಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ನೈಟ್ ಟೈಮ್ ಅಂದರೆ ನಿಮ್ಗೆ ಲೈಟಿಂಗ್ ಗೊತ್ತಾಗುತ್ತೆ. ಈಗ ಒಂದೇ ಲೈಟು, ಬೇರೆ ಏನೂ ಕಾಣೋಂಗಿಲ್ಲ. ಅದರಿಂದ ನೋಡಿ ಯಾವ ಥರ ಕಾಣ್ತಿದೆ ವ್ಯೂ ಅಂತ. ಈ ಕಡೆ ಎಲ್ಲ ಕೂತ್ಕೊಳ್ಳೋಕ್ಕೆ ಪ್ಲೇಸು ಮತ್ತು ಜ್ಞಾನ ಮಾಡಲಿಕ್ಕೆ. ಅಲ್ಲಿ ನೋಡಿ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಿದೆ. ಈಗ ಇನ್ನೂ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಇನ್ನೂ ತುಂಬ ದಿನ ಆಗುತ್ತೆ. ಬಸವ ನೋಡಿ, ಅಲ್ಲಲ್ಲಲ್ಲಲ್ಲಲ್ಲ. ಈಗ ಕ್ಲೋಸ್ ವ್ಯೂ ಅಲ್ಲಿ ಕಾಣ್ತಿದೆ ನೋಡಿ. ಅದಾದಮೇಲೆ ಶಿವರಾತ್ರಿ ಟೈಮಲ್ಲಿ ಬಂದರೆ ಶಿವನಿಗೆ ಅದು ನೈಟ್ ವ್ಯೂ ಕಲರ್ ಲೈಟ್ ಥರ ಕಾಣುತ್ತೆ. ಈಗ ನೋಡಿದ್ರೆ ಬರೀ ಒಂದೇ ಕಲರೇ, ಬಟ್ ಆದರೂ ನೋಡ್ಲಿಕ್ಕೆ ಸಖತ್ತಾಗಿದೆ. ಅಣ್ಣ, ನಿಮ್ಮ ಹೆಸರು? ಶಿವಕುಮಾರ್ ಅಂತ. ನಿಮ್ಗೆ ಅಲ್ಲಿ ನಿಮ್ಮ ಶಾಪಲ್ಲಿ ಏನೇನು ಸಿಗುತ್ತೆ? ಐಡಲ್ಸ್ ಎಲ್ಲ ಸಿಗ್ತದೆ, ಮೆಟಲ್, ಸ್ಟೋನು, ಹಾಂ, ಪ್ಲಾಸ್ಟಿಕ್ಕು, ಸೆರಾಮಿಕ್ ಎಲ್ಲ ಸಿಗ್ತದೆ.
ಯಾರಾದ್ರೂ ಈ ವಿಡಿಯೋ ನೋಡ್ಕೊ ಬಂದರೆ ಅವ್ಳು ಕಡಿಮೆ ಮಾಡ್ಕೊಡ್ತೀರಾ ಇಲ್ಲ? ಕೊಡ್ತೀನಿ. ಇದು 200 ಇದು 150 ಕೊಡ್ತೀನಿ. ವಿಡಿಯೋ ನೋಡ್ಬಿಟ್ಟು ಫಾಲೋ ಆಗಿದ್ರೆ ಓಕೆ. ಲೊಕೇಶನ್ ಎಲ್ಲಿ? ಲೊಕೇಶನ್ ಇದು ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ ಕೆಫೆ ಆಪೋಸಿಟ್ ವಿಶ್ವ ಕೆಫೆ ಆಪೋಸಿಟ್ ನಮ್ಮದು ಚಿಕ್ಕದು ಒಂದು ನಮ್ಮ ತಾತ ಬಿಟ್ಟಿದ್ದು ನೋಡಿ ಅಂಗಡಿಗೆ ಕಾಂಡಿಮೆಂಟ್ ಫಸ್ಟ್ ಕಾಂಡಿಮೆಂಟ್ ಇದೇ ಶಾಪ್ ನೇಮ್ ನೋಡ್ಕೊಳ್ಳಿ. ಶಾಪಿಂಗ್ ಎಲ್ಲ ಮುಗಿಸಿ ನಾವು ಹೊರಟಿರೋದು ನಮ್ಮ ಬೆಂಗಳೂರಿನ ಕಡೆ. ಇವತ್ತಿನ ಡೇ ನಂದಿ ಹಿಲ್ಸ್ ಆಯಿತು. ನಂದಿ ಹಿಲ್ಸ್ ಆದಮೇಲೆ ಈಗ ಈಶಾ ಫೌಂಡೇಶನ್ ಮುಗೀತು. ಈಗ ನಮ್ಮ ಪಯಣ ಬೆಂಗಳೂರಿನ ಕಡೆಗೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನಾವು ವಾಪಸ್ ಹೋಗ್ತಿದ್ದೀವಿ. ಜೈ ಸದ್ಗುರು ಸಾಯಿನಾಥ, ಸದ್ಗುರು ಸನ್ನಿಧಿ, ದ ಅಡೋಬ್ ಆಫ್ ಯೋಗ. ಮಾಡೋದು ಒಂದೇ, ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಆಫ್ ರೋಡ್ ಬೈಕ್ ತಗೊಳ್ಳೋದೇ ಬೆಸ್ಟು ಅಂತ ನನ್ನ ಒಪಿನಿಯನು. ಈ ರೋಡ್ಗಳಲ್ಲಿ ಸೂಪರ್ ಬೈಕ್ಸ್ನ ತಗೊಬಂದರೆ ಆ ರೋಡ್ ಕಂಪ್ಲೀಟ್ ಆಗೋದ್ರೊಳಗಡೆ ಬೈಕ್ ಪಾರ್ಟ್ಸ್ನ ಕೈಯಲ್ಲಿ ಇಟ್ಕೊಂಡು ಹೋಗ್ಬೇಕಾಗತ್ತೆ. ಅದಕ್ಕೆ ಆಫ್ ರೋಡ್ ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ಬೈಕ್ ಇರೋದು ತಗೊಳ್ಳೋದು ಬೆಟರ್ ಅಂತ ನನ್ನ ಒಪಿನಿಯನ್ನು. ಈ ಗೂಗಲ್ ಮ್ಯಾಪ್ಸು ಅದೇ ಥರ ತೋರಿಸುತ್ತೆ. ನಾನು ಗೂಗಲ್ ಮ್ಯಾಪ್ಸ್ ನೋಡಿಕೊಂಡು ಈ ಸೈಡ್ ಬಂದೆ. ಒಂದು 2-3 ಕಿಲೋಮೀಟರ್ಸ್ ಉಳಿಸ್ಬೋದಂತ ನೋಡಿ ಈ ಕಡೆ ನೋಡಿದ್ರೆ ಆಫ್ ರೋಡ್ಗಿಂತೂ ಅಧ್ವಾನ ಆಗೋಗಿದೆ ಇದೆಲ್ಲ. ಅದರಿಂದ ಗೂಗಲ್ ಮ್ಯಾಪ್ ನೋಡಿದ್ರೆ ಇಲ್ಲಿ ಲೆಫ್ಟ್ ತೋರಿಸಿದೆ. ಅದಕ್ಕೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಹೈವೇದಲ್ಲಿ ಹೋಗೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಆರಾಮಾಗಿ ಈ ರೋಡ್ಗಳಲ್ಲಿ ಮೈಲೇಜ್ ಬರುತ್ತೆ ಬೈಕು. ಬೆಟರ್ ನೀವು ಹೈವೇದಲ್ಲಿ 1-2 ಕಿಲೋಮೀಟರ್ ಲೇಟ್ ಆದರೂ ಪರವಾಗಿಲ್ಲ, ದೂರ ಆದರೂ ಪರವಾಗಿಲ್ಲ, ಉಳಿಸ್ಬೇಕಂತ ಟ್ರೈ ಮಾಡಿದೆ ಹೈವೇಲಿ ಹೋಗಲಿ ಅಂತ ನನ್ನ ಒಪಿನಿಯನ್ನು. ಯಾವುದೇ ಶಾರ್ಟ್ಕಟ್ ಯೂಸ್ ಮಾಡಬೇಡಿ. ಶಾರ್ಟ್ಕಟ್ಟು ಯಾವಾಗಿದ್ರೂ ಡೇಂಜರೇ. ಅದರಿಂದ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಬೆಂಗಳೂರಿನ ಕಡೆಗೆ ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿ ಇಲ್ಲ, ಇಷ್ಟೇ. ಇದೇ ನಮ್ಮ ಕರ್ನಾಟಕ, ಇದೇ ನಮ್ಮ ಪ್ರಪಂಚ. ಓಕೆ ಫ್ರೆಂಡ್, ಬಾಯ್.